ಇವತ್ತು ನಾವು ಇರಾನ್ ದೇಶದ ಭೌಗೋಳಿಕ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇರಾನ್ ಪೂರ್ವ ದೇಶಗಳಿಗೂ ಮತ್ತು ಪಶ್ಚಿಮ ದೇಶಗಳಿಗೂ ಸೇತುವೆಯಂತೆ ಕಂಡುಬರುತ್ತೆ. ಸೇತುವೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ಒಂದು ಸೇತುವೆ. ನೋಡಿ, ಇರಾನ್ ಅಂದ್ರೆ ಆರ್ಯರ ನಾಡು ಅಂತ, ಆರ್ಯರ ನಾಡು ಅಥವಾ ಆರ್ಯರ ಪ್ರದೇಶ ಅಂತೇಳಿ. ಈ ಹಿಂದೆ ಇದಕ್ಕೆ ಪರ್ಷಿಯಾ ಅಂತೇಳಿ ಕರಿತಾ ಇದ್ರು. ಪರ್ಷಿಯಾ ಅಂತೇಳಿ ನಾವು ಇದಕ್ಕೆ ಕರಿತಾ ಇದ್ವಿ. ಯಾಕೆ ಇದಕ್ಕೆ ಪರ್ಷಿಯಾ ಅಂತೇಳಿ ಕರಿತಾ ಇದ್ರು ಅಂತಂದ್ರೆ, ನೋಡಿ, ಇರಾನ್ ನಲ್ಲಿ ಒಂದು ಪ್ರದೇಶ ಇದೆ ಪಾರ್ಸ್ ಅಂತೇಳಿ. ಇಲ್ಲಿ ಪಾರ್ಸ್ ಅಂತ ಪ್ರದೇಶ, ಈ ಪ್ರದೇಶಕ್ಕೆ ಗ್ರೀಕರು ಪರ್ಷಿಯಾ ಅಂತೇಳಿ ಕರಿತಾ ಇದ್ರು. ಈ ಪ್ರದೇಶದ ಹೆಸರೇ ಇಡೀ ದೇಶಕ್ಕೆ ಪರ್ಷಿಯಾ ಅಂತೇಳಿ ಕಾಲಾನಂತರ ಕರೆದ್ರು. ಆದ್ರೆ ಇಲ್ಲಿರುವಂತ ಸ್ಥಳೀಯರು ತಮ್ಮ ಪ್ರದೇಶವನ್ನ ಪರ್ಷಿಯಾ ಅಂತೇಳಿ ಕರೀಲಿಲ್ಲ, ಅವರು ಇರಾನ್ ಅಂತಾನೆ ಕರಿತಾ ಇದ್ರು. ಯಾಕಂದ್ರೆ ಅವರು ಆರ್ಯರ ನಾಡು, ಆರ್ಯರ ಬೀಡು ಅಂತೇಳಿ ಅವರು ತಮ್ಮನ್ನು ತಾವು ಕರ್ಕೊಳ್ತಾ ಇದ್ರು. ನೋಡಿ, ಇಂಥ ಇರಾನ್ಗೆ ಕೆಲವು ಪ್ರಮುಖ ಭೌಗೋಳಿಕ ಅಂಶಗಳು ಇಲ್ಲಿ ನಾನು ಬರೆದಿದ್ದೀನಿ, ಅವು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರಾನ್ಗೆ ಭೂಗಡಿ ಮತ್ತು ಜಲಗಡಿ ಅಂತೇಳಿ ಒಂದು ದೇಶಕ್ಕೆ ಎರಡು ಗಡಿಗಳಿರ್ತಾವೆ, ಭೂಗಡಿ ಮತ್ತು ಜಲಗಡಿ. ನೋಡಿ, ಭೂಮಿ ಅಂದ್ರೆ ನಮ್ಮ ಈ ಇರಾನ್ನ ಭೂಮಿ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರದಿಂದ ದಕ್ಷಿಣಕ್ಕೆ ನೋಡಿ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ನಿಂದ ಸುತ್ತುವರೆದಿದೆ. ಎರಡು ಸಮುದ್ರಗಳಿದಾವೆ. ಆದ್ರೆ ಇದಕ್ಕೆ ಭೂಗಡಿ ನೋಡಿ, ಒಂದು ಟರ್ಕಿ, ಇರಾಕ್, ಅರ್ಮೇನಿಯಾ, ಅಜರ್ಬೈಜಾನ್, ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್, ಈ 7 ದೇಶಗಳು ಒಂದು ಇರಾಕ್, ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್, 7 ದೇಶಗಳು, 1 2 3 7 ದೇಶಗಳು ಭೂಗಡಿಯನ್ನ ಹಂಚಿಕೊಳ್ಳುತ್ತವೆ. ಭೂಗಡಿ ನೋಡಿ, ಜಲಗಡಿಯನ್ನ ಕುವೈತ್, ಕತಾರ್, ಸೌದಿ ಅರೇಬಿಯಾ, UAE, ಒಮನ್ ಮತ್ತು ರಷ್ಯಾ, ಕಜಕಸ್ತಾನ್, ಈ 7 ದೇಶಗಳು ಏನ್ ಮಾಡ್ತವೆ? ಜಲಗಡಿಯನ್ನ ಹಂಚಿಕೊಳ್ಳುತ್ತವೆ. ಜಲಗಡಿ ಎಷ್ಟು? 7 ದೇಶ. 7 ದೇಶ ಭೂಗಡಿ ಮತ್ತು 7 ದೇಶ ಜಲಗಡಿ. ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಪ್ರತಿ ಸಲನು ಒಂದಲ್ಲ ಒಂದು ಎಕ್ಸಾಮ್ಗೆ ಕೇಳ್ತಾನೆ. ಈಗಂತೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಸಂಭವಿಸಿದೆ. ಇದು ತುಂಬಾ ಮುಂದೆ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ನೋಡಿ, ಈಗ ನಾವು ಭೌಗೋಳಿಕವಾಗಿ ಇರಾನ್ನ ನೋಡೋಣ. ನೋಡಿ, ಭೌಗೋಳಿಕವಾಗಿ ಇರಾನ್ ತುಂಬಾ ವೈವಿಧ್ಯಮಯವಾಗಿ ಕೂಡಿದೆ. ಯಾಕಂದ್ರೆ ಇರಾನ್ನ ಉತ್ತರ ಭಾಗದಲ್ಲಿ ಎಲ್ಬ್ರೂಸ್ ಮೌಂಟೇನ್ಗಳಿದಾವೆ, ಎಲ್ಬ್ರೂಸ್ ಪರ್ವತ ಶ್ರೇಣಿಗಳು. ದಕ್ಷಿಣ ಭಾಗದಲ್ಲಿ ಜಾಗ್ರೋಸ್ ಪರ್ವತ ಶ್ರೇಣಿಗಳಿದಾವೆ, ಎಲ್ಬ್ರೂಸ್ ಮತ್ತು ಜಾಗ್ರೋಸ್ ಪರ್ವತ ಶ್ರೇಣಿಗಳು. ಈಗ ನೋಡಿ, ಇಲ್ಲಿ ಟೆಹರಾನ್ ಇದೆ. ಇದು ಇರಾನ್ನ ರಾಜಧಾನಿ ಟೆಹರಾನ್. ಇಲ್ಲಿ ಮೌಂಟ್ ದಮವಂದ ಅಂತ ಐತೆ. ಮೌಂಟ್ ದಮವಂದ ಈ ಪರ್ವತ ಇಲ್ಲಿ ಕಂಡುಬರುತ್ತೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ, ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ. ನೋಡಿ, ಈ ಪರ್ವತ ಶ್ರೇಣಿ ಎಲ್ಬ್ರೂಸ್ ಮೌಂಟೇನ್ ಶ್ರೇಣಿಗಳ ಮಧ್ಯೆ ಇದು ಕಂಡು ಬರುತ್ತೆ ಮತ್ತು ಟೆಹರಾನ್ನ ಒಂದು 70 ಕಿಲೋಮೀಟರ್ ಆಸುಪಾಸಲ್ಲಿ ಇದು ಕಂಡು ಬರುತ್ತೆ. ಇರಾನ್ನಲ್ಲಿ 2 ಮರುಭೂಮಿಗಳಿವೆ. ಒಂದು ದಸ್ತೆ ಕಾವಿರ್ ಮತ್ತು ದಸ್ತೆ ಲೂಟ್. ಈ ದಸ್ತೆ ಕಾವಿರ್ ಮತ್ತು ದಸ್ತೆ ಲೂಟ್ ಏನಾಗಲ್ಲ, ಇದೊಂದು ಉಪ್ಪು ಮರುಭೂಮಿ. ಇಲ್ಲಿ ದಸ್ತೆ ಲೂಟ್ ಅಂತಿದೆಯಲ್ಲ, ಇದು ಯುನೆಸ್ಕೋದ ವಿಶ್ವ ನೈಸರ್ಗಿಕ ತಾಣವಾಗಿ ಇದು 2016ರಲ್ಲಿ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. ಯುನೆಸ್ಕೋ ಪಟ್ಟಿಯಲ್ಲಿ 2016ರಲ್ಲಿ ದಸ್ತೆ ಲೂಟ್ ಸೇರ್ಪಡೆಗೊಂಡಿದೆ. ಯಾಕೆ ಅಂತಂದ್ರೆ ಈ ಪ್ರದೇಶ ಇದೆಯಲ್ಲ, ತುಂಬಾ ಅತಿ ಹೆಚ್ಚಾಗಿ ಬಿಸಿಯಾದ ಪ್ರದೇಶ, ಇಡೀ ಪ್ರಪಂಚದಲ್ಲಿ ಅತಿ ಬಿಸಿಯಾದ ಪ್ರದೇಶ ಇದು ಪ್ರದೇಶ ಯಾವುದು? ದಸ್ತೆ ಲೂಟ್. ಇದು ಒಂದು ಮರುಭೂಮಿ. ಇಲ್ಲಿ 70 ಡಿಗ್ರಿವರೆಗೆ ಉಷ್ಣಾಂಶ ದಾಖಲಾಗಿತ್ತು 2010ರಲ್ಲಿ. 70 ಡಿಗ್ರಿವರೆಗೆ ಉಷ್ಣಾಂಶ ದಾಖಲಾಗಿತ್ತು. 100 ಡಿಗ್ರಿಯಲ್ಲಿ ನೀರೇ ಆವಿಯಾಗಿ ಹೋಗುತ್ತೆ. ಅಂಥದ್ರಲ್ಲಿ 70 ಡಿಗ್ರಿ ಅಂದ್ರೆ ಇಲ್ಲಿ ಯಾವುದೇ ಜೀವಿಗಳು ಕಂಡು ಬರೋದಿಲ್ಲ. ಆದ್ದರಿಂದ ಇದನ್ನ ಒಂಥರ ಮೈದಾನ, ಯಾವುದೇ ಜೀವಿಗಳಿಲ್ಲದ ಒಂದು ಮರುಭೂಮಿ. ಇಲ್ಲಿ ಗಾಳಿ ವೇಗವಾಗಿ ಬೀಸಿ ಅಲ್ಲಿನ ಕಲ್ಲುಗಳು ಅಥವಾ ಅಲ್ಲಿನ ಕಲ್ಲುಗಳಿಂದ ಶಿಲ್ಪಗಳ ನಿರ್ಮಾಣ ಆಗಿವೆ. ನೈಸರ್ಗಿಕ ಶಿಲ್ಪಗಳು ಅಂದ್ರೆ ಯಾವ ಮನುಷ್ಯ ಹೋಗಿ ಕೆತ್ತಿಲ್ಲ ಶಿಲ್ಪಗಳನ್ನ, ತಾನೇ ನಿರ್ಮಿತವಾದ ಶಿಲ್ಪಗಳು ಈ ದಸ್ತೆ ಲೂಟ್ ಪ್ರದೇಶದಲ್ಲಿ ನಿಮಗೆ ಕಂಡು ಬರುತ್ತೆ.
ನೋಡಿ. ನಂತರ ಲೇಕ್ ಉರ್ಮಿಯಾ ಇಲ್ಲಿ ಕಂಡುಬರುತ್ತೆ. ಲೇಕ್ ಉರ್ಮಿಯಾ ಇಲ್ಲಿದೆ ನೋಡಿ, ಲೇಕ್ ಉರ್ಮಿಯಾ. ಇದು ಒಂದು ಕಾಲದಲ್ಲಿ ಅತಿ ದೊಡ್ಡ ಏಷ್ಯಾದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿತ್ತು. ಆದರೆ ಈಗ 90% ಬತ್ತಿ ಹೋಗಿಬಿಟ್ಟಿದೆ. ಯಾವುದು? ಲೇಕ್ ಉರ್ಮಿಯಾ. ಇದು ಜಗತ್ತಿನ 7 ಅತಿ ದೊಡ್ಡ ಉಪ್ಪು ನೀರಿನ ಸರೋವರಗಳಲ್ಲಿ ಇದು ಒಂದು ಆಗಿತ್ತು. ಈಗ ಏನಾಗಿದೆ? ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಅದಕ್ಕೆ ಕಾರಣ ವಿವಿಧ ಪರಿಸರಾತ್ಮಕ ಕಾರಣಗಳಿದ್ದಾವೆ. ಯಾಕಂದ್ರೆ ಈ ಪ್ರದೇಶದಲ್ಲಿ ಹಲವಾರು ನದಿಗಳು ಬಂದು ಕೂಡ್ತಾ ಇದ್ದು. ಆದ್ರೆ ಆಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಅಲ್ಲೆಲ್ಲ ಡ್ಯಾಮ್ಗಳು ಕಟ್ಟಿ ಅದೇನಾಗ್ಬಿಟ್ಟಿದೆ, ಎಲ್ಲ ನದಿಗಳು ಬಂದು ಕೂಡೋದು ನಿಂತು ಹೋಗ್ಬಿಟ್ಟಿದೆ. ನೋಡಿ, ಇಲ್ಲಿ ಲೇಕ್ ಉರ್ಮಿಯಾ ಆಯ್ತು. ಈಗ ನೆಕ್ಸ್ಟ್ ಕರೋನ್ ರಿವರ್. ಈ ಇರಾನ್ನಲ್ಲಿ ನಮಗೆ ಹೆಚ್ಚಾಗಿ ನದಿಗಳು ಕಂಡು ಬರೋದಿಲ್ಲ. ಆದರೆ ಇರುವಂಥ ಪ್ರಮುಖ ನದಿ ಅಂದರೆ ಅದು ಕರೋನ್. ಇಲ್ಲಿದೆ ನೋಡಿ. ಇಲ್ಲಿ ಜಾಗ್ರೋಸ್ ಪರ್ವತವನ್ನು ದಾಟಿ ಎಲ್ಲಿ ಹೋಗುತ್ತೆ? ಇಲ್ಲಿ ಯೂಪ್ರೇಟಿಸ್ ಮತ್ತು ಟೈಗ್ರಿಸ್ ಅಂತ 2 ನದಿಗಳು ಬರ್ತವೆ. ಆ ನದಿಗಳಿಗೆ ಕೂಡ್ಕೊಂಡು ಎಲ್ಲಿ ಬೀಳುತ್ತೆ? ಪರ್ಷಿಯನ್ ಗಲ್ಫಲ್ಲಿ ತನ್ನ ನೀರನ್ನು ಖಾಲಿ ಮಾಡುತ್ತೆ. ಎಲ್ಲಿ? ಪರ್ಷಿಯನ್ ಗಲ್ಫ್ನಲ್ಲಿ. ಯಾವುದಿದೆ ರಿವರ್? ಕರೋನ್ ರಿವರ್. ನಂತರ ನೋಡಿ, ಈ ಇರಾನಲ್ಲಿ ಪ್ರಮುಖವಾಗಿ ಇನ್ನೊಂದು ಏನು ಕಂಡು ಬರುತ್ತೆ ಅಂದರೆ, ನಮ್ಮ ಭಾರತ ಸರ್ಕಾರ ಒಂದು ಯೋಜನೆಯನ್ನು ಇಲ್ಲಿ ಇರಾನಲ್ಲಿ ಒಂದು ಹಾಕ್ಕೊಳ್ತು. ಏನಂದರೆ, ಇಲ್ಲಿ ಚಾಬರ್ ಬಂದರು ಇದೆ. ಇಲ್ಲಿ ನೋಡಿ, ಚಾಬರ್ ಬಂದರು. ಇದನ್ನು ನಾವು ಚಾಬರ್ ಬಂದರು ಅಂತ ಕರಿತೀವಿ. ಇಲ್ಲಿ ಪಕ್ಕದಲ್ಲಿ ಪಾಕಿಸ್ತಾನ ಇದೆ. ಇಲ್ಲಿ ಗ್ವಾದರ್ ಬಂದರಿದೆ. ಈ ಗ್ವಾದರ್ ಬಂದರಿಗೆ ವಿರುದ್ಧವಾಗಿ ನಾವು ಚಾಬರ್ ಬಂದರನ್ನು ನಿರ್ಮಾಣ ಮಾಡಿದ್ವಿ. ಯಾಕಂದರೆ ನಮಗೆ ಇಲ್ಲಿಂದ ಆಫ್ಘಾನಿಸ್ತಾನಕ್ಕೆ ಹೋಗೋಕ್ಕೆ, ಈ ಆಫ್ಘಾನಿಸ್ತಾನಕ್ಕೆ ಹೋಗೋಕ್ಕೆ ಮತ್ತು ಇಲ್ಲಿ ಮಧ್ಯ ಏಷ್ಯಾ ದೇಶಗಳಿಗೆ ಹೋಗೋಕ್ಕೆ ನಮಗೆ ತುಂಬ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಬಂದರನ್ನು ನಿರ್ಮಿಸಿದ್ವಿ. ಈ ಬಂದರಿಗೆ ನಮ್ಮ ಪಶ್ಚಿಮ ತೀರದ ಬಂದರುಗಳನ್ನು ನಾವು ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ಕಬ್ಬಿಣದ ಅದಿರು ತುಂಬ ಉಪಯುಕ್ತ. ಆಫ್ಘಾನಿಸ್ತಾನದಲ್ಲಿ ಮುಖ್ಯವಾಗಿ ಕಬ್ಬಿಣದ ಅದಿರು ಸಿಗುತ್ತೆ. ಅದು ಇಲ್ಲಿಂದ ನಮಗೆ ಬೇಕಾದಾಗ ನಾವು ತಗೋಬೋದು ಮತ್ತು ಸಾರಿಗೆ ಸಂಪರ್ಕಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತೇಳಿ ನಾವು ಚಾಬರ್ ಬಂದರನ್ನು ಇಲ್ಲಿ ನಿರ್ಮಾಣ ಮಾಡಿದ್ವಿ. ನಂತರ INSTC ಅಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತೇಳಿ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತೇಳಿ. ಇದು ನೋಡಿ, ಇದು 2002ರಲ್ಲಿ 7200 ಕಿಲೋಮೀಟರ್ ಉದ್ದದ ಒಂದು ಮಾರ್ಗ. ಅಂದರೆ ಇದರಲ್ಲಿ ಹಲವಾರು ಮಾರ್ಗಗಳಿದಾವೆ. ನಾವು ಎಲ್ಲಿಂದ ಪ್ರಾರಂಭ ಆಗ್ತೀವಿ ಅಂದರೆ, ನಮ್ಮ ಭಾರತದ ಮುಂಬೈದಿಂದ ಇಲ್ಲಿ ಪ್ರಾರಂಭ. ಮುಂಬೈದಿಂದ ಇಲ್ಲಿ ಹಾರ್ಮುಜ್ ಇದೆಯಲ್ಲ, ಹಾರ್ಮುಜ್ ಜಲಸಂಧಿಯಿಂದ ನೇರವಾಗಿ ಕ್ಯಾಸ್ಪಿಯನ್ ಸೀವರೆಗೂ ನಾವು ನೆಲಭಾಗದ ಮೂಲಕ ಸಂಚಾರ ಮಾಡ್ತೀವಿ. ಈ ನೆಲಭಾಗ ಆದ್ಕೊಳ್ಳಿ ಕ್ಯಾಸ್ಪಿಯನ್ ಸಮುದ್ರದಿಂದ ಜಲಮಾರ್ಗದ ಮೂಲಕ ರಷ್ಯಾಕ್ಕೆ ಹೋಗ್ತೀವಿ. ರಷ್ಯಾದಿಂದ ಸೇಂಟ್ ಪೀಟರ್ಬರ್ಗ್ ಇದೆಯಲ್ಲ, ಅಲ್ಲಿವರೆಗೂ 7200 ಕಿಲೋಮೀಟರ್ ಮಾರ್ಗವನ್ನು ನಾವು ಭಾರತ, ರಷ್ಯಾ ಮತ್ತು ಇರಾನ್ 3 ದೇಶಗಳು 2002ರಲ್ಲಿ ಈ ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾವೆ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಇನ್ನೊಂದು ಕಂಡು ಬರುತ್ತೆ, ಹಾರ್ಮುಜ್ ಐಲ್ಯಾಂಡ್ ಅಂತೇಳಿ. ಹಾರ್ಮುಜ್ ದ್ವೀಪ. ಇಲ್ಲಿ ಹಾರ್ಮುಜ್ ದ್ವೀಪ ಇದೆಯಲ್ಲ, ಇದು ತುಂಬ ಮುಖ್ಯವಾದ ಒಂದು ನೈಸರ್ಗಿಕ ಅದ್ಭುತ ದ್ವೀಪ. ಯಾಕಂದರೆ ಇಲ್ಲಿ ಹೋದರೆ ನೀವು ಫುಲ್ಲು ಕೆಂಪಾಗಿ ನಿಮಗೆ ಈ ದ್ವೀಪ ಕಂಡು ಬರುತ್ತೆ. ಫುಲ್ ಕೆಂಪಾಗಿದೆ. ಅದಕ್ಕೆ ಇದನ್ನು ಕಾಮನಬಿಲ್ಲು ದ್ವೀಪ ಅಂತ ಕರೀತಾರೆ ಅಲ್ವಾ. ಎಲ್ಲಿದೆ? ಇಲ್ಲಿ ಕಂಡು ಬರುತ್ತೆ. ನಂತರ ಕಾರ್ಕ್ ಐಸ್ಲ್ಯಾಂಡ್. ಈ ಕಾರ್ಕ್ ಐಸ್ಲ್ಯಾಂಡ್ ಏನಿದೆಯಲ್ಲ, ಇದು ಇರಾನ್ನ ಒಂದು ಪ್ರಮುಖ ದ್ವೀಪ. ಇದೀ ಆರ್ಥಿಕತೆಯ ಜೀವನಾಡಿ ಅಂತ ಕರೀತಾರೆ ಈ ದ್ವೀಪವನ್ನು. ಇರಾನ್ನ ಆರ್ಥಿಕತೆಯ ಜೀವನಾಡಿ ಯಾವುದು? ಈ ಕಾರ್ಕ್ ಐಸ್ಲ್ಯಾಂಡ್. ಇದು ಇರಾನ್ನ ಪ್ರಮುಖ ಭೌಗೋಳಿಕ ಅಂಶಗಳು. ಇಲ್ಲಿ ಹಾರ್ಮುಜ್ ಜಲಸಂಧಿ ಇದೆ ನೋಡಿ. ಈ ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಅನ್ನು ಕೂಡಿಸ್ತದೆ. ಯಾವ 2 ನಡುವೆ ಇದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ನ ನಡುವೆ ಕಂಡುಬರುವ ಒಂದು ಹಾರ್ಮುಜ್ ಜಲಸಂಧಿ. ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕೇಳಿ.